ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನು ನೋಡೋಣ ಪ್ರಿಯರೇ. 103ನೇ ಕೀರ್ತನೆ 9ನೇ ವಾಕ್ಯದಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ, ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಹೌದು ಪ್ರಿಯರೇ, ನಾವು ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ನಮಗೆ ತಿಳಿಯದೆ ಅನೇಕ ತಪ್ಪುಗಳನ್ನು ನಾವು ಮಾಡಿರಬಹುದು ಅಲ್ವಾ. ತಿಳಿದು ನಾವು ಮಾಡಿರದೇ ಇದ್ದರೂ ಕೂಡ ತಿಳಿಯದೆ, ನಮಗೆ ಅರಿವಿಲ್ಲದೆ ನಾವು ತಪ್ಪುಗಳನ್ನು ಮಾಡಿರಬಹುದು. ಆದರೆ ದೇವರು ಅವೆಲ್ಲವನ್ನು ಕೂಡ ನೋಡಿ ನಮ್ಮನ್ನು ದಂಡಿಸುವನಲ್ಲ. ಯಾಕಂದರೆ ಆತನು ನಮ್ಮನ್ನು ಪ್ರೀತಿಸುವಂತಹ ತಂದೆಯಾಗಿದ್ದಾರೆ. ಪ್ರೀತಿ ಎನ್ನುವಾಗ ಅದು ಒಂದು ದಿನದ ಪ್ರೀತಿಯಲ್ಲ, 2 ದಿನದ ಪ್ರೀತಿಯಲ್ಲ, ಸದಾ ಕಾಲವೂ ನಮ್ಮನ್ನು ಪ್ರೀತಿಸುವ ಆತನಾಗಿದ್ದಾನೆ. ಆದುದರಿಂದ ನೀವು ಏನಾದರೂ ಕೂಡ ದೇವರಿಗೆ ವಿರುದ್ಧವಾಗಿರಬಹುದು, ನಿಮ್ಮ ಜೀವಿತಕ್ಕೆ ವಿರುದ್ಧವಾಗಿರಬಹುದು, ನಿಮಗೆ ಅರಿವಿಲ್ಲದೆ ನೀವು ಏನಾದರೂ ಕೂಡ ತಪ್ಪು ಮಾಡಿದ್ದರೂ ಕೂಡ ಅದಕ್ಕೆ ನೀವು ಚಿಂತಿಸಬೇಕಾಗಿಲ್ಲ, ನೋವು ಪಡಬೇಕಾಗಿಲ್ಲ. ಒಂದೇ ಒಂದು ಪಶ್ಚಾತ್ತಾಪದ ಮನಸ್ಸಿನಿಂದ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ಖಂಡಿತವಾಗಿ ನಿಮ್ಮನ್ನು ಆ ಒಂದು ತಪ್ಪಿನಿಂದ ಬಿಡುಗಡೆ ಮಾಡಿ ದೋಷವಾಗಿ ಇರಿಸಲು ದೇವರು ಸಹಾಯ ಮಾಡ್ತಾನೆ. ನಿಮ್ಮನ್ನು ಮೇಲಕ್ಕೆ ಎತ್ತುವಂತವನಾಗಿದ್ದಾನೆ. ಅಷ್ಟು ಮಾತ್ರವೇ ಅಲ್ಲ, ಇನ್ನೊಂದು ಬಾರಿ ಆ ತಪ್ಪುಗಳನ್ನು ಮಾಡದ ಹಾಗೆ ಕಾಪಾಡುವಾತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಸ್ತೋತ್ರ ಕರ್ತನೆ. ಅಪ್ಪ, ನೀವು ಹೇಳಿದ ಹಾಗೆ ಅಪ್ಪ, ನಮ್ಮನ್ನು ಸದಾ ಕಾಲ ಪ್ರೀತಿಸುವಂತಹ ದೇವರು ನೀನು ಕರ್ತನೆ. ನೀವು ನಮ್ಮಲ್ಲಿ ತಪ್ಪುಗಳನ್ನು ಹುಡುಕುವನಲ್ಲ ಕರ್ತನೆ. ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂಥ ನನ್ನ ಸಹೋದರ ಸಹೋದರಿಯರು ಕರ್ತನೆ, ಅಪ್ಪ, ಅವರು ಅರಿಯದೆ ಕರ್ತನೆ ಮಾಡಿರುವಂಥ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ಕರ್ತನೆ, ಅವರನ್ನು ಬಿಡುಗಡೆ ಮಾಡಿ ಯಾವುದೇ ರೀತಿಯಲ್ಲಿಯೂ ಕೂಡ ಕರ್ತನೆ ಅವರ ತಪ್ಪುಗಳಿಂದ ಅವರು ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳದ ಹಾಗೆ ಅಪ್ಪ, ಅವರ ಜೀವಿತವನ್ನು ಕಾಪಾಡಿ ಆಶೀರ್ವದಿಸಿ ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್.